ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಟೈಲರಿಂಗ್ ಕ್ಲಾಸ್ 2ನಲ್ಲಿ ನಾನು ಈ ರೀತಿ ರೆಡಿ ಟಾಪ್ಗೆ ಫುಲ್ ಸ್ಲೀವ್ಸ್ನ ಹೇಗೆ ಹಾಕೋದು, 3/4 ಸ್ಲೀವ್ಸ್ ಬರುತ್ತೆ. ಸೊ ಅದನ್ನು ಹೇಗೆ ನಾವು ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡೋದು ಬಿಗಿನರ್ಸ್ಗೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಟೈಲರಿಂಗ್ ಕ್ಲಾಸ್ಗಳು ಇನ್ಮೇಲೆ ಶುರು ಆಗ್ತಾ ಇದೆ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಫಸ್ಟ್ ಈ ರೀತಿ ಎರಡನ್ನೂ ಕೂಡ ನೀಟಾಗಿ ಇಟ್ಕೊಂಡು ಕರೆಕ್ಟಾಗಿ ಸ್ಲೀವ್ಸ್ ಹೇಗಿದೆ ಹಾಗೆಯೇ ಒಂದು ಸಮನಾಗಿ ಕಟ್ ಮಾಡ್ಕೊಳ್ಳಿ. ಒಂದು ಹೆಚ್ಚು ಒಂದು ಕಡಿಮೆ ಬಂತು ಅಂತಂದರೆ ನಿಮಗೆ ಸ್ಲೀವ್ಸ್ ಒಂದು ಚಿಕ್ಕದು ಒಂದು ಉದ್ದ ಆಗುತ್ತೆ. ಅದಕ್ಕೋಸ್ಕರ ಈ ರೀತಿ ಪರ್ಫೆಕ್ಟಾಗಿ ಇಟ್ಟು ಫಸ್ಟ್ ಕಟ್ ಮಾಡ್ಕೊಂಡ್ಬಿಡಿ. ನೋಡಿ, ಈ ರೀತಿ ಮಧ್ಯಕ್ಕೆ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಇದನ್ನು ನಾನು ಬಾಡಿ ಮೆಜರ್ಮೆಂಟ್ನೇ ತಗೊಂಡು ಹೇಗೆ ಕಟ್ ಮಾಡೋದು ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಸೊ ಅವ್ರದ್ದು ಬಾಡಿ ಅಳತೆನೇ ತಗೊಳ್ತೀನಿ. ಅಳತೆನ ತಗೊಂಡು ನಿಮಗೆ ಮಾರ್ಕ್ ಮಾಡಿ ತೋರಿಸ್ತೀನಿ. ಆವಾಗ ನೀವು ಕೂಡ ನಿಮ್ಮ ಬಾಡಿ ಮೆಜರ್ಮೆಂಟ್ನ ತಗೊಂಡು ನೀವು ಕೂಡ ಕಟಿಂಗ್ ಮಾಡ್ಕೋಬೋದು. ಸೊ ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ. ಮಧ್ಯಕ್ಕೆ ಈ ರೀತಿ ಒಂದು ನಾಚ್ ಹಾಕೊಳ್ಳಿ. ಇವಾಗ ಇದನ್ನು ಫಸ್ಟ್ ಸ್ಟಾರ್ಟ್ ಮಾಡೋಣ. ಓಪನ್ ಮಾಡಿಕೊಂಡು ಫಸ್ಟ್ ಸ್ಟಾರ್ಟ್ ಮಾಡೋಣ. ಹೇಗೆ ಅಂತಂದರೆ ಇಲ್ಲಿ ಸೈಡಲ್ಲಿ ನಮಗೆ ಎಡ್ಜಸ್ಸಲ್ಲಿ ಒಂದೆರಡು ಈ ರೀತಿ ಅರ್ಧ ಇಂಚಷ್ಟು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ, ನಾನು ಇವಾಗ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅಲ್ವಾ, ಆ ರೀತಿ ಸ್ವಲ್ಪ ಫೋಲ್ಡಿಂಗ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ನಿಮಗೆ ಗೊತ್ತಾಗಲಿ ಅಂತ ಅಂದ್ಬಿಟ್ಟು ನಿಧಾನಕ್ಕೆ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಈ ರೀತಿ ಸ್ವಲ್ಪ ಫೋಲ್ಡಿಂಗ್ ಮಾಡ್ಕೊಳ್ಳಿ. ನಾವು ಸೀರೆ ಅಂಚನ್ನ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತೀವಿ ಅಲ್ವಾ, ಆ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿ. ಸೊ ಸೀರೆ ಅಂಚು ಸ್ಟಿಚ್ ಮಾಡಿ ಫೋಲ್ಡಿಂಗ್ ಮಾಡಿ ಸ್ಟಿಚ್ ಮಾಡೋಕ್ಕೆ ಬರೋದಿಲ್ಲ ಅನ್ನೋರು ಕಮೆಂಟ್ ಮಾಡಿ, ನಾನು ಅದನ್ನು ಕೂಡ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ನೋಡಿ, ಈ ರೀತಿ ಇಷ್ಟೇ, ಈ ರೀತಿ ರೆಡಿ ಮಾಡ್ಬೋದು ನೀವು. ಈ ಕಡೆ ಸೈಡು ಕೂಡ ಅಷ್ಟೇ, ಅದನ್ನು ಕೂಡ ಅದೇ ರೀತಿ ಫೋಲ್ಡಿಂಗ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಳ್ಳಿ. ನೋಡಿ, ಈ ರೀತಿ ಒಂದು ಫೋಲ್ಡ್ ಹಾಗೆಯೇ ಡಬಲ್ ಫೋಲ್ಡು ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಳ್ಳೋದು ಅಷ್ಟೇ. ಸೊ ಇದನ್ನು ಸ್ಟಿಚ್ ಹಾಕೊಂಡಾದಮೇಲೆ ಇವಾಗ ರೆಡಿ ಟಾಪ್ ಮೇಲೆ ಇದನ್ನು ಇಟ್ಟು ಸ್ಟಿಚ್ ಮಾಡ್ಕೋಬೋದು. ನಾನು ಇದರಲ್ಲಿ ಹಾಫ್ ಸ್ಲೀವ್ಸ್ನೂ ಕೂಡ ಹೇಗೆ ಕಟ್ ಮಾಡಿ ಸ್ಟಿಚ್ ಮಾಡೋದು ಅಂತ ಅಂದ್ಬಿಟ್ಟು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಸೊ ನನ್ನ ಚಾನಲ್ನಲ್ಲಿ ಇದೆ. ಹಾಗೆಯೇ ಈ ವಿಡಿಯೋ ಕೊನೆಯಲ್ಲೂ ಕೂಡ ಕೊಟ್ಟಿರ್ತೀನಿ ನೋಡಿ, ಹಾಫ್ ಸ್ಲೀವ್ಸ್ನ ಹೇಗೆ ಅಟ್ಯಾಚ್ ಮಾಡೋದು ಅಂದ್ಬಿಟ್ಟು. ಇವಾಗ ನೋಡಿ, ಭುಜದ ಮಧ್ಯದಲ್ಲಿ ನಾವು ಇಟ್ಕೋಬೇಕು. ಭುಜದ ಮಧ್ಯದಲ್ಲಿ ಇಟ್ಕೊಂಡು ಇದನ್ನು ಮಧ್ಯದಲ್ಲಿ ಈ ರೀತಿ ನಾಚ್ ಹಾಕೊಂಡಿರ್ತೀವಿ ಅಲ್ವಾ, ಅಲ್ಲಿಗೆ ಕರೆಕ್ಟಾಗಿ ಸೆಂಟ್ರ್ ಪಾಯಿಂಟ್ಗೆ ಎರಡನ್ನೂ ಕೂಡ ಒಟ್ಟಿಗೆ ಇಟ್ಕೊಳ್ಳಿ. ಸೊ ನೋಡಿ, ಈ ರೀತಿ ಮಧ್ಯದಲ್ಲಿ ಕರೆಕ್ಟಾಗಿ ಇಟ್ಕೊಳ್ಳಿ. ಇದರಲ್ಲಿ ಯಾವುದೇ ರೀತಿ ಬ್ಲೌಸ್ನಲ್ಲಿ ನಾವು ಶೇಪ್ ತೆಗಿತೀವಿ ಅಲ್ವಾ, ಆ ರೀತಿ ಶೇಪ್ ತೆಗಿಯೋದೇನು ಬೇಡ. ಸೊ ನೋಡಿ, ಈ ರೀತಿ ಸ್ಟಿಚ್ ಹಾಕೊಳ್ಳಿ. ನಾನು ಹತ್ತಿರದಿಂದ ತೋರಿಸ್ತೀನಿ ನೋಡಿ. ನೋಡಿ, ಈ ರೀತಿ ಒಂದು ಅರ್ಧ ಇಂಚಷ್ಟಕ್ಕೆ ಈ ರೀತಿ ಇಟ್ಕೊಂಡು ಮೇಲ್ಗಡೆ ಇಟ್ಕೊಂಡು ಅಲ್ಲಿ ಪೈಪಿಂಗ್ ಬಂದಿರುತ್ತೆ ಅಲ್ವಾ, ಅದ್ರ ಮೇಲ್ಗಡೆ ಇಟ್ಕೊಂಡು ಸ್ಟಿಚ್ ಹಾಕೋತಾ ಹೋಗಬೇಕು. ಹೀಗೆ ನೋಡಿ, ಇದೇ ರೀತಿ ಸ್ಟಿಚ್ ಹಾಕೋತಾ ಹೋಗೋದು. ತುಂಬಾ ಈಸಿಯಾಗಿ ಸ್ಟಿಚ್ ಮಾಡ್ಕೋಬೋದು. ನೋಡಿ, ಈ ರೀತಿ ಪೂರ್ತಿಯಾಗಿ ಎಲ್ಲನೂ ಕೂಡ ಅದೇ ರೀತಿ ರೆಡಿ ಮಾಡ್ಕೊಳ್ಳಿ. ಇನ್ನೊಂದು ಸೈಡ್ ಕೂಡ ಆಪೋಸಿಟ್ ಸೈಡ್ ಏನು ಮಾಡಿ ಅಂತಂದರೆ ಈ ರೀತಿ ಉಲ್ಟಾ ತಿರುಗಿಸಿ ಇದನ್ನು ಮೇಲ್ಗಡೆ ಇಟ್ಟು ಸ್ಟಿಚ್ ಮಾಡ್ಕೋಬೇಕು. ನೋಡಿ, ಇದಿಷ್ಟ ಆದಮೇಲೆ ಇವಾಗ ಇದನ್ನು ಈ ರೀತಿ ಉಲ್ಟಾ ತಿರುಗಿಸ್ಕೊಳ್ಳಿ. ಅದೇ ಬಟ್ಟೆನ ಒಂದು ಅರ್ಧ ಇಂಚಷ್ಟು ಮೇಲ್ಗಡೆ ಇಟ್ಟರೆ ನಮಗೆ ಹಿಂದೆ ಕಾಣಿಸುತ್ತೆ. ಅದು ನಿಮಗೆ ಅಷ್ಟೊಂದೇನು ಬಟ್ಟೆ ಮಂದ ಇರೋದಿಲ್ಲ ಅಲ್ವಾ, ಅದಕ್ಕೋಸ್ಕರ ಕಾಣಿಸುತ್ತೆ. ನೋಡಿ, ಅದನ್ನು ಅದ್ರ ಮೇಲ್ಗಡೆ ಇಟ್ಟು ನೀಟಾಗಿ ಸ್ಟಿಚ್ ಮಾಡ್ಕೊಳ್ತಾ ಹೋಗಿ. ಹೀಗೆ ನೋಡಿ, ಇವಾಗ ಅರ್ಧ ಇಂಚು ಕರೆಕ್ಟಾಗಿ ಪೈಪಿಂಗ್ ಇದೆ ಅಲ್ವಾ, ಅದರ ನೇರಕ್ಕಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ನಿಮಗೆ ಪರ್ಫೆಕ್ಟಾಗಿ ಬರ್ತಾ ಹೋಗುತ್ತೆ. ಸೊ ಎರಡೂ ಸ್ಲೀವ್ಸ್ನೂ ಕೂಡ ಇದೇ ರೀತಿ ರೆಡಿ ಮಾಡ್ಕೊಳ್ಳೋಣ. ಇವಾಗ ನೋಡಿ, ಇದು ರೆಡಿ ಆಯಿತು. ನೋಡಿ, ಈಗ ಈ ಕಡೆ ಸ್ಲೀವ್ಸ್ನೂ ಕೂಡ ಅದೇ ರೀತಿ ರೆಡಿ ಮಾಡ್ಕೊಳ್ತೀನಿ ನಾನು. ಮಧ್ಯಕ್ಕೆ ನೀಟಾಗಿ ಈ ರೀತಿ ಇಟ್ಕೊಳ್ಳಿ. ಇಟ್ಕೊಂಡಾದಮೇಲೆ ಅರ್ಧ ಇಂಚ್ಗೆ ಈ ರೀತಿ ಸ್ಟಿಚ್ ಹಾಕ್ಕೊಳ್ತಾ ಹೋಗಿ. ಇವಾಗ ಸೈಡ್ ಫಿಟ್ಟಿಂಗ್ ಹೇಗೆ ಮಾಡೋದು, ಅಳತೆನ ತಗೊಂಡು ಹೇಗೆ ಸೈಡ್ ಫಿಟ್ಟಿಂಗ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಫಸ್ಟು ಈ ರೀತಿ ಚೆಸ್ಟ್ ಹತ್ರ ನೋಡಿ, ಈ ರೀತಿ ಟೇಪ್ನ ತಗೊಂಡು ಕರೆಕ್ಟಾಗಿ ಚೆಸ್ಟಿಂದ ಮೇಲ್ಗಡೆ ಬರಬೇಕು. ನಿಮ್ಮ ಬಸ್ಟ್ ಸೈಜ್ಗಿಂತ ಮೇಲ್ಗಡೆ ಬರಬೇಕು. ಆ ರೀತಿ ಟೇಪ್ನಲ್ಲಿ ಅಳತೆ ತಗೊಳ್ಳಿ. ನೋಡಿ, ಈ ರೀತಿ ಅಳತೆನ ಇಟ್ಕೋಬೇಕು. ನಾನು ಹಿಂದ್ಗಡೆ ಕೂಡ ತೋರಿಸ್ತೀನಿ ಎಲ್ಲಿಗೆ ಬರಬೇಕು ಅಂತ ಅಂದ್ಬಿಟ್ಟು. ಟೈಟಾಗಿ, ಸ್ವಲ್ಪ ಟೈಟ್ ಬೇಕು ಅಂದರೆ ಟೈಟಾಗಿ ಎಳೆದಿಟ್ಕೊಳ್ಳಿ. ಟೇಪ್ನ ಈ ರೀತಿ ಮೇಲ್ಗಡೆ ಇಟ್ಕೋಬೇಕು. ನೋಡಿ, ಈ ರೀತಿ ಇಟ್ಕೊಂಡು ಇಲ್ಲಿ ಅಳತೆನ ತಗೊಳ್ಳಿ. ಒಂದು ಅರ್ಧ ಇಂಚಷ್ಟು ಲೂಸ್ ಮಾಡಿ, ಆವಾಗ ನಿಮಗೆ ಫಿಟ್ಟಿಂಗ್ ಬರುತ್ತೆ. ನೀವು ಜಾಸ್ತಿ ಟೈಟ್ ಆಯಿತು ಅಂದರೆ ಬ್ಲೌಸ್ ಥರ ಆಗೋಗುತ್ತೆ. ಇದಾದ ನಂತರ ಸೊಂಟ ಸುತ್ತಳತೆನೂ ಅಷ್ಟೇ ಈ ರೀತಿ ಟೈಟಾಗಿ ಎಳೆದಿಟ್ಕೊಂಡು ಅಲ್ಲಿ ನೀವು ಅಳತೆ ಮಾಡುವಾಗ ಏನು ಮಾಡಬೇಕು ಅಂದರೆ ಅರ್ಧ ಇಂಚು ಎಕ್ಸ್ಟ್ರಾ ತಗೋಬೇಕು. ನಿಮಗೆ ಟೈಟಾಗಿ ಫಿಟ್ಟಿಂಗ್ ಬೇಕು ಅಂದರೆ ಆ ರೀತಿ ಮಾಡಿ. ಅಷ್ಟೊಂದಿನ ಟೈಟ್ ಬೇಡ ಅಂದರೆ 1 ಇಂಚಷ್ಟು ಲೂಸ್ ಮಾಡ್ಕೊಳ್ಳಿ. ಇದಾದ ನಂತರ ಕಂಕ್ಳಲ್ಲೂ ಕೂಡ ನೋಡಿ, ಕೈನ ಸ್ವಲ್ಪ ಮೇಲಕ್ಕೆ ಎತ್ತಿಸಿ ಈ ರೀತಿ ಭುಜದ ಕಂಕ್ಳ ಹತ್ರ ಕೂಡ ಅಳತೆನ ತಗೊಳ್ಳಿ. ಅಲ್ಲೂ ಕೂಡ ಅಷ್ಟೇ ಒಂದು ಅರ್ಧ ಇಂಚಷ್ಟು ಲೂಸ್ ಮಾಡಿ
ಇವಾಗ ಸ್ಲೀವ್ಸು ಮುಂಭಾಗನೂ ಕೂಡ ನೋಡಿ ಈ ರೀತಿ ಇಟ್ಕೋಬೇಕು, ಯಾಕಂದರೆ ಇದು 3/4 ಅಲ್ಲಿ ತನಕ ಬರುತ್ತೆ. ಅಷ್ಟಕ್ಕೆ ಮಾತ್ರ ಈ ರೀತಿ ಅಳತೆನ ಇಟ್ಕೊಳ್ಳಿ. ಅಳತೆ ಇಟ್ಕೊಂಡು ನೋಡಿ, ನಾವು ಇಲ್ಲಿ ಕೈ ಹಾಕಿದ್ರೆ ಈ ರೀತಿ ಹೋಗಬೇಕು ಒಳಗಡೆ, ಅಷ್ಟು ಅಳತೆಗೆ ತಗೊಳ್ಳಿ. ಈ ರೀತಿ ಅಷ್ಟು ಅಳತೆಗೆ ತಗೊಂಡ್ರೆ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ಇವಾಗ ಈ ಅಳತೆನ ನಾವು ಇದ್ರ ಮೇಲೆ ಇಟ್ಟು ಟಾಪ್ ಮೇಲೆ ಹೇಗೆ ಅಳತೆ ತಗೊಳ್ಳೋ ಅಂತ ನೋಡಿ. ಈ ರೀತಿ ಎದೆ ಸುತ್ತ ಅಳತೆನ ನಾವು ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ, ಅದನ್ನು ಎರಡೂ ಕಡೆ ಈ ರೀತಿ ಇಟ್ಕೊಳ್ಳಿ. ಆ ಕಡೆ ಸೈಡ್ ಕೂಡ ಒಂದು ಮಾರ್ಕ್ ಮಾಡಿ, ಈ ಕಡೆ ಸೈಡ್ ಕೂಡ, ಅಲ್ಲಿ ನೀವು 1 ಇಂಚು ಬಿಟ್ಟಿದ್ದೀರಾ ಅಂತಂದರೆ ಈ ಕಡೆ ಸೈಡ್ ಕೂಡ 1 ಇಂಚು ಬಿಟ್ಟಿರಬೇಕು. ಆ ರೀತಿ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಅವರು ಕಪ್ಸ್ ರಿಮೂವ್ ಮಾಡೋದು ಬೇಡ ಅಂದಿದ್ದಾರೆ, ಹಾಗಾಗಿ ಕಪ್ಸ್ ರಿಮೂವ್ ಮಾಡಿಲ್ಲ, ಅಲ್ಲೇ ಇದೆ. ಸೊ ನೋಡಿ ಈ ರೀತಿ ಇಟ್ಕೊಳ್ಳಿ. ಹೊಟ್ಟೆ ಹತ್ರನೂ ಕೂಡ ಅಷ್ಟೇ ನೋಡಿ, ಈ ರೀತಿ ಸೊಂಟದ ಹತ್ರ ನಾವು ಅಳತೆನ ತಗೊಂಡಿದ್ದೀವಿ ಅಲ್ವಾ, ಅಲ್ಲಿ ಕರೆಕ್ಟಾಗಿ ಎಲ್ಲಿ ಅವರು ಅಳತೆನ ಎಷ್ಟು ಇರುತ್ತೆ ಅಷ್ಟಕ್ಕೇ ಕರೆಕ್ಟಾಗಿ ಈ ರೀತಿ ಇಟ್ಕೊಳ್ಳಿ. ಇಟ್ಕೊಂಡು ಒಂದು ಮಾರ್ಕ್ ಮಾಡ್ಕೊಳ್ಳಿ. ಈ ಕಡೆ ಸೈಡ್ ಕೂಡ ಅಷ್ಟೇ ಅಲ್ಲಿಗೇನೆ ಇಟ್ಟು ಮಾರ್ಕ್ ಮಾಡ್ಕೊಳ್ಳಿ. ನಿಮಗೆ ಲೂಸ್ ಬೇಕು ಅಂತಂದರೆ ಸ್ವಲ್ಪ ಲೂಸ್ ಇಟ್ಕೊಳ್ಳಿ, ಟೈಟ್ ಬೇಕು ಅಂತಂದರೆ ಸ್ವಲ್ಪ ಟೈಟ್ ಇಟ್ಕೊಳ್ಳಿ ಅಷ್ಟೇ. ನೋಡಿ ಇದನ್ನ ಕರೆಕ್ಟಾಗಿ ಹಿಂದ್ಗಡೆ ಇದು ಸ್ಟೋನ್ ಇದೆ ಅಲ್ವಾ, ಹಂಗಾಗಿ ಸ್ವಲ್ಪ ಮಾರ್ಕ್ ಮಾಡೋದಕ್ಕೆ ಕಷ್ಟ ಆಗ್ತದೆ. ನೋಡಿ ಸ್ವಲ್ಪ ಈ ರೀತಿ ಶೇಪ್ ಕೊಡಿ. ಕೆಳಗಡೆ ನಾವು ಸ್ಟ್ರೈಟ್ ಹಾಕಬೇಡಿ, ಈ ರೀತಿ ಶೇಪ್ ಕೊಟ್ಕೊಂಡು ಹಾಕಿ, ಆವಾಗ ನಿಮಗೆ ವೇರ್ ಮಾಡಿದಾಗ ಅದು ಶೇಪ್ ಬರುತ್ತೆ. ಇದಾದ ನಂತರ ಸ್ಲೀವ್ಸ್ ಮುಂಭಾಗನೂ ಕೂಡ ಅಷ್ಟೇ, ಸ್ಲೀವ್ಸ್ ಮುಂಭಾಗನೂ ಅಳತೆ ತಗೊಂಡಿದ್ವಿ ಅಲ್ವಾ, ಅಲ್ಲಿಗೆ ಕರೆಕ್ಟಾಗಿ ಇಟ್ಟು ಒಂದು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡಾದಮೇಲೆ ನಾವು ಕಂಕ್ಳ ಹತ್ರ ಹೊಲಿಗೆ ಹಾಕಿದ್ದೀವಲ್ಲ, ಅಲ್ಲಿಗೆ ಬೇಕು ಅಂತಂದರೆ ನೀವು ಈ ರೀತಿ ಮಾರ್ಕ್ ಮಾಡ್ಕೋಬೋದು, ಇಲ್ಲ ಹಂಗೆ ಸೇರಿಸ್ತೀನಿ ಅಂದರೂ ಕೂಡ ಹಂಗೇ ಸ್ಟಿಚ್ ಮಾಡ್ಕೋಬೋದು. ಇವಾಗ ಈ ಕಡೆ ಸೈಡ್ ಕೂಡ ಅದೇ ರೀತಿ ಮಾರ್ಕ್ ಮಾಡಿಕೊಂಡು ಇವಾಗ ಎರಡನ್ನೂ ಕೂಡ ರೆಡಿ ಸ್ಟಿಚ್ ಮಾಡ್ತೀನಿ ನೋಡಿ. ಎರಡೆರಡು ಹೊಲಿಗೆನ ಹಾಕ್ಕೊಳ್ಳಿ, ಅದು ಪೂರ್ತಿಯಾಗಿ ರೆಡಿಯಾಗಿ ಹೋಗುತ್ತೆ. ತುಂಬಾ ಈಸಿಯಾಗಿ ಹೇಗೆ ರೆಡಿ ಮಾಡಿದ್ವಿ ಅಂತ ನೋಡಿದ್ರಿ ಅಲ್ವಾ. ಇವಾಗ ಇದನ್ನು ಸ್ಟಿಚ್ ಹಾಕೊಳ್ಳೋಣ ಬನ್ನಿ. ಸೊ ಎರಡೂ ಸೈಡ್ ಕೂಡ ಇದನ್ನು ಈ ರೀತಿ ಸ್ಟಿಚ್ ಹಾಕೊಳ್ತಾ ಹೋಗೋದು, ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ, ಆವಾಗ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ಸೊ ನೋಡಿದ್ರಲ್ವ ತುಂಬಾ ಈಸಿಯಾಗಿ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು. ಸೊ ಟೈಲರಿಂಗ್ ಕ್ಲಾಸ್ 3ನಲ್ಲಿ ಏನಿರುತ್ತೆ ಅಂತ ಅಂದ್ಬಿಟ್ಟು ನಾಳೆವರೆಗೂ ವೆಯ್ಟ್ ಮಾಡಿ. ಸೊ 10 ಗಂಟೆಗೆ ವೀಡಿಯೋ ಬರುತ್ತೆ. ಸಾರಿ ಇವತ್ತು ಲೇಟ್ ಆಗೋಯ್ತು. ಸೊ ಡೈಲಿ 10 ಗಂಟೆಗೆ ವೀಡಿಯೋನ ಕರೆಕ್ಟಾಗಿ ಹಾಕ್ತೀನಿ. ವೀಡಿಯೋ ಹೆಲ್ಪ್ ಆಯಿತು ಅಂತಂದರೆ ಲೈಕ್ ಮಾಡಿ, ಹೊಸ್ದಾಗಿ ನೋಡ್ತಾ ಇದ್ದೀರಾ ಅಂತಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಯಾವ ವಿಷಯದ ಬಗ್ಗೆ ಡೌಟ್ ಇದೆ ಅದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಅದ್ರ ಬಗ್ಗೆ ನಿಮಗೆ ವೀಡಿಯೋನ ಮಾಡ್ತೀನಿ. ಥ್ಯಾಂಕ್ ಯು.